ಇದು ಅಗ್ನಿ ಪರೀಕ್ಷೆ ವಿಶೇಷ ಕಾರ್ಯಕ್ರಮ. ಇತ್ತೀಚೆಗೆ ತುಂಬ ಸುದ್ದಿಯಾಗಿದ್ದು ಅಗ್ನಿಶ್ರೀಧರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಥ ಅವರ ಮನೆಗೆ ಸಂಬಂಧಪಟ್ಟ ಒಂದು ಪೊಲೀಸ್ ರೇಡ್. ಈ ರೇಡ್ ಯಾಕಾಯಿತು, ಯಾಕೆ ಮಾಡಿದ್ರು, ಅವ್ರಿಗೆ ಯಾರು ಬೇಕಿತ್ತು, ಏನು ಸಿಕ್ತು, ಆಮೇಲೆ ಬಂದಂಥ ಆರೋಪಗಳೇನು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಖುದ್ದು ಅಗ್ನಿಶ್ರೀಧರ್ ಅವರೇ ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಅಗ್ನಿಶ್ರೀಧರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಯಾರು ಈ ಕಡಬಗೆರೆ ಸೀನಾ? ಗೊತ್ತಿಲ್ಲ. ಶೂಟೌಟ್ ಬಗ್ಗೆ ನಿಮಗೆ ನೇರವಾಗಿ ಪರಿಚಯ ಇಲ್ಲ. ಒಂಟೆ ಬಟ್ ಆ ಹುಡುಗನೇ ಸಿಕ್ಕ ತುಂಬಾ ಚೆನ್ನಾಗಿ ಗೊತ್ತು. ನೀವು ಆಶ್ರಯ ಕೊಟ್ಟಿದ್ರಾ? ಆಶ್ರಯ ಕೊಡೋದೇನು ಗೊತ್ತು, ನಮ್ಮ ಜೊತೆಯಲ್ಲೇ ಸಂಪರ್ಕದಲ್ಲಿದ್ದಾರೆ. ಒಂಟೆನ ಹುಡುಕ್ಲಿಕ್ಕೆ ನಿಮ್ಮ ಮನೆಗೆ ಪೊಲೀಸರು ಬಂದಿದ್ದು? ಹೌದು. ನೀವೇನು ಹೇಳಿದ್ರಿ ಯಾಕೆ ಪೊಲೀಸರಿಗೆ? ಸರ್ಚ್ ಮಾಡಿ ಅಂತ ಹೇಳಿದೆ. ನೋಡಿ ಮನೆ ಇಲ್ಲ ಅಂತ ಹೇಳಿದೆ. ನೋಡಿದ್ರು, ಇರಲಿಲ್ಲ. ನೀವು ಅಪೋಸ್ ಮಾಡಿದ್ರಿ, ಪೊಲೀಸರ ಮೇಲೆ ನಿಮ್ಮ ಕಡೆಯಿಂದ ಹಲ್ಲೆ ಆಯಿತು, ಯಾವ ಕಾರಣಕ್ಕೂ ಕೈ ಮಿಲಾಯಿಸಿದ್ರಿ. ಯಾವ ಕಾರಣಕ್ಕೂ ಒಂಟೆ ಹುಡ್ಕೋದಕ್ಕೆ ನಾನು ಅಪೋಸ್ ಮಾಡಲಿಲ್ಲ. ಅವ್ರು ಬಂದನ್ನು ಕೇಳಿದಾಗ ನನಗೆ ಆಶ್ಚರ್ಯನೂ ಆಗಲಿಲ್ಲ. ಯಾಕೆಂದರೆ ಒಂದು ಸೆನ್ಸಿಟಿವ್ ಕೇಸ್ ಆಗಿದೆ. ಒಂದು ಸಿಟಿಯಲ್ಲಿ ಸೆನ್ಸಿಟಿವ್ ಕೇಸ್ ಆಗಿರೋವಾಗ ಸಹಜವಾಗಿಯೇ ಪೊಲೀಸ್ ಎಲ್ಲ ಕಡೆ ಹುಡುಕಬೇಕು. ಮತ್ತು ಆ ಹುಡುಗರು ರೋಹಿತ್ ಆಗಲಿ, ಒಂಟೆ ಅಂದರೆ ರೋಹಿತ್, ನಾನು ಸಾಮಾನ್ಯವಾಗಿ ಯಾರಿಗೂ ಅವರ ಇದಿರುತ್ತಲ್ಲ ಅಲಿಯಾಸ್ ನಾವು ಬಳಸೋಕ್ಕೆ ಇಷ್ಟಪಡೋದಿಲ್ಲ. ನಾನು ಆ ಹುಡುಗರ ಹೆಸರೇ ಬಳಸೋದು. ನನಗೆ ಒಂಟೆ ಸಣ್ಣ ಗೊತ್ತಾಗೋದಿಲ್ಲ. ರೋಹಿತ್ ನಮ್ಮ ಹತ್ರ ಬರ್ತಾ ಇರ್ತಾನೆ, ಸುನೀಲ್ ಬರ್ತಾ ಇರ್ತಾನೆ, ಬರ್ತಾ ಇರ್ತಾರೆ. ನಾನು ಇಲ್ಲ ಡಿನೇನೂ ಮಾಡಲಿಲ್ಲ, ಸಾಕಷ್ಟು ಬರ್ತಾರೆ. ಮೊನ್ನೆ ಕೂಡ ಬಂದು ಹೋಗಿದ್ದಾನೆ, ಹುಡುಕಿ ಅಂತ ಹೇಳಿದೆ, ಹುಡುಕಿದ್ರು. ನೀವು ಶಸ್ತ್ರ ಸನ್ಯಾಸ ತೆಗೆದುಕೊಂಡಿದ್ದೀರಿ, ಆದರೆ ಸೈಲೆಂಟ್ ಸುನೀಲ್ ವಿಚಾರದಲ್ಲಿ, ಒಂಟೆ ರೋಹಿತ್ ವಿಚಾರದಲ್ಲಿ ಇಂಥ ಮಾತುಗಳು ನಾವು ಕೇಳಿಲ್ಲ. ಅದನ್ನು ಅವ್ರನ್ನೇ ಕೇಳಬೇಕಲ್ವಾ? ಆದರೆ ನನ್ನ ಹತ್ರ ಬರುವಾಗ ಯಾವ ಶಸ್ತ್ರ ಇಟ್ಕೊಂಡ್ಬರೋದಿಲ್ಲ ಅವರು. ಅವರಿಂದು ಈ ಗನ್ನು ಇಷ್ಟಪಟ್ಟವರಲ್ಲ. ಗನ್ನುಗಳ ಹೆಸರು ಬೇಡ ಅಂತಾರೆ. ಇದೇ ಸುನಿಲ್ಗೆ ಈಗ ಅಷ್ಟು ವರ್ಷಗಳ ಕಾಲ ಆತ ಆ್ಯಕ್ಟಿವ್ ಆಗಿದ್ದು ಏಕ್ದಮ್ ಹೊರಗಡೆ ಬಂದು ನಾನು ರಾಮಕೃಷ್ಣ ಪರಮಹಂಸ ಅನ್ನೋಕ್ಕಾಗಲ್ಲ. ಆತನ ರಕ್ಷಣೆ ಮಾಡ್ಕೋಬೇಕು. ಆ ಇದರಲ್ಲಿ ನಾನೇ ಹೇಳಿದ್ರು ಸಹ ಒಬ್ಬ ಗನ್ಮ್ಯಾನ್ ಇಟ್ಕೊಂಡು ನೀನು ಅಂದಾಗ ಗನ್ಗಳು ಬೇಡ ಅಂದ್ಬಿಟ್ಟ ಅವನು. ಗನ್ ಸಹವಾಸನೆ ಬೇಡ, ಬೆಂಗಳೂರಿಗೆ ಗನ್ ಬೇಡಿ. ಆದರೆ ನಮ್ಮದು ಕೂಡ ಮೊದಲು ಇಟ್ಕೊಂಡಿರಲಿಲ್ಲ ನಾವು. ಪೊಲೀಸ್ ಇಲಾಖೆಯೇ ನಮಗೆ ನೀವು ಹೊರಗಡೆ ಓಡಾಡುವಾಗ, ಸ್ಪೆಷಲಿ ತಮಸು ಶೂಟಿಂಗ್ ಮಾಡೋವಾಗ ನಿಮ್ಗೆ ಕಷ್ಟ ಆಗುತ್ತೆ ಇಟ್ಕೊಂಡಿದ್ರು. ಆಗ ಮಾತ್ರ ನಾವು ಶುರು ಮಾಡ್ಕೊಂಡ್ವಿ ಗನ್ಮ್ಯಾನ್ಗಳನ್ನ ಇಟ್ಕೊಳ್ಳೋದಕ್ಕೆ. ಅವ್ನು ಗನ್ನೆಲ್ಲ ಇಷ್ಟಪಡೋದಿಲ್ಲ. ಬೇರೆ ಇನ್ನೇನು ವೆಪನ್ಸ್ ಇದೆ ನನಗೆ ಗೊತ್ತಿಲ್ಲ. ನಿಮ್ಮ ಸೈನ್ಯ, ಕರುನಾಡ ಸೇನೆ ಏನಾಗಿದ್ದಾರೆ ಇವರಿಬ್ಬರು ಆ ಸೇನೆಯಲ್ಲಿ? ಆ ಸೇನೆಯಲ್ಲಿ ಈತ ಕಾರ್ಯಾಧ್ಯಕ್ಷ, ಯಾರೋ ಸುನೀಲ್, ಮತ್ತು ಇವನು ರೋಹಿತ್ ಕಾರ್ಯದರ್ಶಿ. ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ, ಕಡಬಗೆರೆ ಸೀನಾ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಥವ್ರ ಮೇಲೆ ಅನುಮಾನ ಇದೆ ನಮಗೆ ಅಂತ ಹೇಳಿ. ಅನುಮಾನದ ಆಧಾರದ ಮೇಲೆ ಅಗ್ನಿಶ್ರೀಧರ್ ಅವರಿಗೆ ಕಾಲ್ ಮಾಡ್ತಾರಾ ಪೊಲೀಸ್ನವರು, ಅಥವಾ ಏಕಾಏಕಿ ಮನೆಗೆ ಬಂದ್ರ? ಸರ್ಚ್ ವಾರೆಂಟ್ ಏಕಾಏಕಿ ಮನೆಗೆ ಬರ್ತಾರೆ ವಿತ್ ಸರ್ಚ್ ವಾರೆಂಟ್. ನಿಮ್ಮನ್ನು ಕೇಳಲೂ ಇಲ್ಲ? ಅಲ್ಲ, ಸರ್ಚ್ ವಾರೆಂಟ್ ಬಂದಾಗ ಆ ರೀತಿ ಆಗೋದಿಲ್ಲ ರಮಾಕಾಂತ್. ಅದು ಬರ್ತಾರೆ ಇಲ್ಲಿ ಇನ್ಫಾರ್ಮೇಶನ್ ಇದ್ದಾಗ. ಅಲ್ಲ, ಬಂದು ಏನು ಮಾಡ್ತಾರೆ, ಬಾಗಿಲು ಕಟ್ತಾರೆ, ನಾನು ತೆಗಿತೀನಿ, ಪರಿಚಯ ಮಾಡ್ಕೋತಾರೆ, ಸರ್ಚ್ ವಾರೆಂಟ್ ಇದೆ ಅಂತಾರೆ. ನನಗೆ ಆಶ್ಚರ್ಯ ಏನಾಗೋದಿಲ್ಲ. ಇದೊಂದು ಸೆನ್ಸಿಟಿವ್ ಕೇಸ್ ಆಗಿದೆ, ಅದಕ್ಕೆ ಬಂದಿರ್ತಾರೆ ಅಂತ ಗೊತ್ತಿದೆ. ಇನ್ಫ್ಯಾಕ್ಟ್ ನಾನು ಹೇಳೋದು, ಯಾಕೆ ಅಷ್ಟು ಸ್ಟ್ರೈನ್ ತೊಗೊಂಡ್ರಿ? ಸರ್ಚ್ ವಾರೆಂಟ್ ಏನಕ್ಕೆ ಬೇಕು? ಅಲ್ಲಿ ಒಬ್ಬ ಅಕಸ್ಮಾತ್ ಆರೋಪಿ, ನೀವು ಅನುಮಾನ ಪಡ್ತಿರೋ ಆರೋಪಿ ನನ್ನ ಮನೇಲಿದ್ದಾನೆ ಅಂದರೆ ಆ ಸರ್ಚ್ ವಾರೆಂಟ್ ಅವಶ್ಯಕತೆನೇ ಇಲ್ಲ, ಹೋಗಿ ಎಂದೆ ಬಿಡೋದಿಲ್ಲ. ಓದಿಸಿ ಸೈನ್ ತೊಗೊಂಡು ನಂತರ ಬರ್ತಾರೆ. 86ಇಂದ 91 ಈ ಟೈಮ್ನಲ್ಲಿ ಅಂಡರ್ ವರ್ಲ್ಡ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದವ್ರು ನೀವು. 86ಗೆ ಸ್ವಲ್ಪ ಮುಂಚೆನೇ ಇಟ್ಕೊಳ್ಳಿ, 85 to 95 ಅಂದ್ಕೊಳ್ಳಿ. ಯಾವ ಸ್ಟೇಷನಲ್ಲಿ ಯಾವ ಪೊಲೀಸ್ ಆಫೀಸರ್ಸ್ ಇರ್ತಾರೆ, ಯಾರು DCP, ಯಾರು ಕಮಿಷನರು, ಇದ್ರ ಯಾವ ಅರಿವು ನಿಮಗಿಲ್ಲ? ಈಗಿಲ್ಲ. ನೀವು ಫಾಲೋನೂ ಮಾಡ್ತಿಲ್ಲ ಅದನ್ನು? ಎಷ್ಟು ವರ್ಷ ಅದಾದಮೇಲೆ ಎಷ್ಟು ನಾವು ಇನ್ವಾಲ್ವ್ ಆಗಿದೆ ಖಂಡಿತ ಗೊತ್ತಿಲ್ಲ. ನಿಮ್ಮ ಮನೇಲಿ ಸಿಕ್ಕಂಥ ತಲವಾರುಗಳಿಂದ ಆ್ಯಪಲ್ ಕಟ್ ಮಾಡೋಕ್ಕೇನು ಬಳಸ್ತಿರಲ್ಲ ನೀವು ಅದನ್ನು? ನಮ್ಮ ಮನೇಲಿ ಸಿಕ್ಕ ತಳವಾರಲ್ಲಿ ಆ್ಯಪಲ್ ಕಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಶೋ ತಳವಾರ ಅದು, ಹಂಪಿಂದ ಶೋ ತಳವಾರ. ಈಗ ಕೂತ್ಕೊಂಡ್ರು ಕುಯ್ತಾ ಇರಲಿಲ್ಲ. ಇದೇ ಸ್ಟೇಷನ್ ಹೋಗಿ ನೋಡಿ. ಬೇಸ್ಬಾಲ್ ಸ್ಟಿಕ್ಸ್ ಸಿಗುತ್ತೆ ನಿಮ್ಮ ಮನೇಲಿ? ಖಂಡಿತ ಸಿಗುತ್ತೆ. ಬೇಸ್ಬಾಲ್ ಸ್ಟಿಕ್ಸ್ ಮಾರೋದಾಗಲಿ, ಕೊಂಡ್ಕೊಳ್ಳೋದಾಗಲಿ, ಇಟ್ಕೊಳ್ಳೋದಾಗಲಿ ಅಫೆನ್ಸ್ ಅನ್ನೋದಾದರೆ ಅಂಗಡಿಗಳಲ್ಲಿ, ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ, ಮೆಜೆಸ್ಟಿಕ್ನಲ್ಲಿ ಮಾಡ್ತಿದ್ದಾರಲ್ಲ, ಯಾಕೆ ಸೀಸ್ ಮಾಡಿಲ್ಲ ನೀವು? ಬೇಸ್ಬಾಲ್ ಸ್ಟಿಕ್ಸ್ ಖಂಡಿತ ಇದೆ. ಬಚ್ಚನ್ ಜೊತೆ ಒಂದು ಗ್ರೂಪ್ ಫೋಟೋ, ಅದ್ರ ಮುಂದೆ ರಿವಾಲ್ವರ್ಗಳು. ಪೊಲೀಸ್ ತೆಗೆಸಿದ್ದು ನಾವು ಹಾಕಿಲ್ಲ. ನಾವು ಹಾಕೊಂಡಿದ್ದೀವಿ ಅಂದ್ಕೊಂಡ್ರೆ ನೀವು? ಪೊಲೀಸ್ ಹಾಕೊಂಡಿರೋದು. ಹೌದು. ಗನ್ ಬಿಟ್ಟು ಪೆನ್ ಹಿಡ್ಕೊಂಡ್ರಿ ನೀವು? ಹೌದು. ನಾನು ನಿಮ್ಮ ಮಾತನ್ನು ಕೇಳಿದ್ರೆ ಮತ್ತೆ ಪೆನ್ ಬಿಟ್ಟು ಗನ್ ಹಿಡಿತಾರೆ ಶ್ರೀಧರ್ ಅಂತ ಅನಿಸ್ತಿತ್ತು. ನಾನು ಸಣ್ಣ ದೀಪವಾಗಿದ್ದೆ, ದೊಡ್ಡ ಜ್ವಾಲೆ ಮಾಡಿಬಿಟ್ರಿ ನೀವೇ ಅಂತ ಹೇಳಿ. ಅದನ್ನು ಗನ್ಗೆ ಯಾಕೆ ಅನ್ವಯಿಸ್ಕೊಂಡ್ರಿ ನೀವು? ಜ್ವಾಲೆ ಅಂದರೆ ಏನು ಹಾಗಾದರೆ ನಮ್ಗೆ ಗೊತ್ತಿಲ್ಲ, ನೀವು ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತ ನಾವು. ಈಗ ಇದು ಬರದೇ ಹೋಗಿದ್ದಿದ್ರೆ ನೀವು ಇಷ್ಟು ಏನು 2 ದಿನ 24 ಗಂಟೆಗಳ ಕಾಲ ಯಾವ ಚಾನಲ್ ಹಾಕಿದ್ರು ಅಗ್ನಿಶ್ರೀಧರ, ಏನಿದು? ಅಷ್ಟು ಕೊಟ್ರಲ್ಲ. ನಾನು ಅಷ್ಟು ಡ್ರಾ ಇದೀನ, ಇಂಟ್ರೆಸ್ಟ್ನ ಕ್ಯಾಪ್ಚರ್ನ ಡ್ರಾ ಇದೀನಿ ಅಂತ ನನಗೇ ಗೊತ್ತಿಲ್ಲ. ಈಗ ನೀವೇ ಹೇಳ್ಬಿಟ್ರಿ, ನೀನೊಂದು ದೀಪ ಹಾಕಿ ಹೋಗ್ತಿದ್ಯಪ್ಪ, ಯು ಆರ್ ಎ ಫ್ಲೇಮ್ ಆಗಿರು ಅಂತ.
ಸೊ ಸ್ವಲ್ಪ ದಿನ ಫ್ಲೇಮ್ ಆಗಿರ್ತೀನಿ, ಬಟ್ ನಾಟ್ ವಿತ್ ಗನ್ಸ್. ಪೊಲೀಸರು ನಿಮ್ಗೆ ಕಪಾಳಕ್ಕೆ ಹೊಡೆದ್ರ ನಿಮಗೆ? ಕಪಾಳಕ್ಕೆ ಹೊಡಿಬೇಕು ಅಂತ ಹೊಡಿಲಿಲ್ಲ. ಎರಾಟಿಕಾಗಿ ಬಿಹೇವ್ ಮಾಡ್ದನ್ನು ನಾನು, ಹೊಲ್ಟಾಗಿ ಬಿಹೇವ್ ಮಾಡ್ದನ್ನು ನಾನು. ಕಾರಣ ಏನು ಅಂದರೆ ನನಗೆ IPS ಆಫೀಸರ್ಗಳು ಗೊತ್ತಿರಲಿಲ್ಲ, ಇವತ್ತಿನ ಆಫೀಸರ್ಗಳು ನನಗೆ ಗೊತ್ತಿಲ್ಲ. ನಾನು ಬಹಳ ಕೆಟ್ಟ ಧ್ವನಿಯಲ್ಲಿ ಅವ್ರಿಗೆ ಮಾತನಾಡ್ತಾಯಿದ್ದೆ. ಟಕ್ ಅಂತ ಒಬ್ಬ ಮನುಷ್ಯ ಬಂದು ಕಪಾಳಕ್ಕೆ ಹೊಡೆದ. ಅದೇನು ದೊಡ್ಡ ಏಟಲ್ಲ, ಏನು ಹಿಂಗೆ ಮಾತಾಡ್ತಿದ್ಯಾ ಅಂತ ಹೊಡೆದ ನಂತರ ಕೈ ಬಂದರು. ಮಾಲಿನಿ ಇವರ ಅಂದರೆ ಬೇಡ ಇವರೆಲ್ಲ ಕೊಟ್ಟರಲ್ಲ ಹೊಡಿ ಅಂತ ಅವರಿಗೆ ಶಾಕ್ ಆಗೋಯ್ತು. ಏನು ನಮ್ಮ ಇವ್ರು ಹಿಂಗೆ ಮಾಡ್ಬಿಟ್ಟಲ್ಲ ಅಂತ. ಅದು ಯಾವ ದರ್ಜೆ ಆಫೀಸರ್ ಅಂತಲೂ ಗೊತ್ತಿಲ್ಲ, ಹಿವಾಸನ್ ಆಫೀಸರ್ ಯಾವ ದರ್ಜೆ ಆಫೀಸರ್ ಅಂತ ಗೊತ್ತಿಲ್ಲ. ಇದರಲ್ಲಿದ್ದರು ಪೊಲೀಸರಿಂದ ಅಂತ ಅಟ್ಯಾಕ್ ಆಗಿಲ್ಲ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳುತ್ತೆ. ಅದು ಬಿಡಿ, ಅಟ್ಯಾಕ್ ಆಗಿದೆ ಅಂತ ಪೊಲೀಸ್ ಹೇಳಲಿಲ್ಲ ಅಂತ ಹೇಳಿದಾಗ ಅದನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕಾ? ಅದಕ್ಕೆ ಅವ್ರನ್ನ ಹೇಳಯ್ಯ ಅನ್ಬೇಕಾ? ಆ್ಯಕ್ಚುಲಾಗಿ ಆ ರೀತಿ ಅಟ್ಯಾಕ್ ಮಾಡೋದಿದೆಯಲ್ಲ ಒಬ್ಬ ನನ್ನ ವಯಸ್ಸಿನ ಮನುಷ್ಯನಿಗೆ, ಮತ್ತು ನಾನು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ, ಮತ್ತು ಆ ಕ್ರೈಮ್ನಲ್ಲಿ ನಾನು ಇಲ್ಲ. ಆಗ ನಾನು ಕೂಡ ಕಾನೂನು ನನಗೆ ಗೊತ್ತಿದೆ. ಅವ್ರು ಅಟ್ಯಾಕ್ ಮಾಡಿದ್ರು ನಾನು ಆಕ್ಷನ್ ತೊಗೋಬೋದು. ಆದರೆ ಅವರು ಇನ್ನೂ ಜೋರಾಗಿ ಮಾಡಿದ್ರು. ಯಾಕೆ ನಿನ್ನೆ 307 ಅಂತ ನೀವೇ ಮಾತಾಡಿದ್ದು ಆಸ್ಪತ್ರೆಯಿಂದ ಆಚೆ ಬರ್ತಿದ್ದಂಗೆ, ರೀ ಪೊಲೀಸ್ ಹೊಡೆದಿದೆ ನಮ್ಮ ಮೇಲೆ, 307 ರೀ ಇದು ಗೊತ್ತಾಗಲ್ವಾ ನಿಮಗೆ? ನೀವು ಮಾತಾಡಿದ್ದು 307 ನಿಮ್ಮ ಬಾಯಲ್ಲಿ ಬಂತಾ ಇಲ್ಲ? 307 ಆಗಿದೆ ಅಂತ ಹೇಳಲಿಲ್ಲ ನಾನು ಹೇಳಿದ್ದು ಆ ರೀತಿ ಹೊಡೆದಿದ್ರೆ 307 ಆಗ್ತಿತ್ತು, ಅವರನ್ನ ತಗೊಂಡೋಗಿ ಜೈಲಿಗೆ ಕಳಿಸ್ತಿದ್ದೆ ಅಂತ ನಾನು ಹೇಳಿದ್ದು. ಇನ್ಕ್ಲೂಡಿಂಗ್ ಆ ರೀತಿ ನೀವು ಹೇಳ್ದಂಗೆ ನನ್ನ ಕಪಾಳು ಕೊಡ್ದು ಕುಸ್ತು ಬಿದ್ದು ಆಸ್ಪತ್ರೆ ನಾನು ಸೇರಿದ್ರೆ ಅಲ್ಲಿ ಬಂದ ಎಲ್ಲ ಆಫೀಸರ್ಗಳು ನಾನು ಕಳಿಸ್ತಾ ಇದ್ದೆ 100%. ಮಾಡಲೇ ಇಲ್ಲ. ಮತ್ತು ಆ ವ್ಯಕ್ತಿ ನಂತರ ಏನಾಯಿತು, ಬೇಡ ಕೊರಗೋಗ್ಬಿಟ್ರು ಅವರು. ಕೊರಗದ್ದು ನಾನಲ್ಲ, ಅವ್ರನ್ನ ಸಮಾಧಾನ ಮಾಡಿದೆ ನಾನು. ನಿಮ್ಮ ಜಾಗದಲ್ಲಿ ನಾನು ಇನ್ನೂ ಹೆಚ್ಚು ಏಜ್ ಮಾಡ್ತಿದ್ದೆ ಬಿಡ್ರಪ್ಪ ಅಂತ ಹೇಳಿದೆ. ಒಬ್ಬನೇ ವ್ಯಕ್ತಿ ಸಡನ್ನಾಗಿ ಇದು ಮಾಡಿಬಿಟ್ಟ. ಯಾಕೆಂದರೆ ಆತ ಸಹಿಸೋಕ್ಕಾಗಲಿಲ್ಲ. ಆತನ ಆಫೀಸರ್ ಜೊತೆ ನಾನು ನಡ್ಕೊಳ್ತಾ ಇದ್ವಿ, ಸಹಿಸೋಕ್ಕಾಗಲಿಲ್ಲ ನನಗೆ. ಅವ್ರ ಆಫೀಸರು ಇದು ನಾನು ಎಷ್ಟು ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ. ಅಷ್ಟು ಪ್ರವೋಕ್ ಮಾಡಿದ್ದು ಯಾವ್ದು ನಿಮ್ಮನ್ನು ಆ ರೀತಿಯಲ್ಲಿ? ಪ್ರಗತಿಪರರು, ಚಿಂತಕರು, ಅವರು ಬರಹಗಾರರು, ಅವ್ರು ಕರೆಕ್ಟ್ ಅವ್ರು ಬಂದಿದ್ದು ಇವನ್ನ ಸರ್ಚ್ ಮಾಡೋದಕ್ಕೆ, ಯಾರನ್ನ ಇರಬಹುದು ಅಂತ. ರೋಹಿತ್ ಸಿಗಲಿಲ್ಲ ಅಂದಾಗ ಅವರು ನನ್ನ ಸೆಕ್ಯೂರಿಟಿ ಒಬ್ಬನಿಗೆ ಕಪಾಳು ಕುಡಿತಾರೆ, ಯಾರೋ ಒಬ್ಬರು ಅಲ್ಲೊಡಿತಾರೆ. ಯಾರು ಅಂತೂ ನಂಗೆ ಗಮನಿಸಲ್ಲ. ಅದು ನಂಗೆ ಸಿಟ್ಟು ಬಂದುಬಿಟ್ಟಿದ್ದು ನನಗೆ. ಆಗ ನನ್ನ ಹತ್ರ ಹೋಗಿ ಕೇಳೋದು, ಏನು ನೀವು ಮಾಡ್ತಾರೆ ಕೆಲಸ, ನೀವು ಬಂದಿರೋದೇನಕ್ಕೆ? ಮತ್ತು ನನಗೆ ಫೋನಲ್ಲಿ ಹೇಳ್ಬೋದಾಗಿತ್ತು, ಈಸ್ ಇಟ್ ದ ವೇ, ಹೀಗೇನು ಮಾತಾಡೋದು ಯಾರಿಗೆ? ನಿಂಬಾಳ್ಕರ್ ಅವ್ರಿಗೆ. ಅವರು ನನ್ನ ತಮ್ಮನಿಗೆ ಮೆಸೇಜ್ ಮಾಡೋದು ತೋರಿಸ್ತಾರೆ. ಅದು ನೋಡಿದ ಮೇಲೆ ನನಗೆ ಸುಸ್ತಾಗೋಗ್ತದೆ. ಏನಿತ್ತು ಮೆಸೇಜಲ್ಲಿ? ಆಸ್ಕ್ ಬಸಂತ್ ಕುಮಾರ್ ಟು ಕಾಂಟ್ಯಾಕ್ಟ್ ಮೀ ಇಮಿಡಿಯೇಟ್ಲಿ. ಸೊ ಅದನ್ನು ಕರ್ಕೊಂಬಂದ್ಬಿಟ್ಟಿದ್ರೆ ಬಹುಶಃ ನಿಮಗೆ ಸ್ಟೋರಿಗಳು ಸಿಗ್ತಾ ಇರಲಿಲ್ಲ, ನಾನು ನಿಮ್ಮ ಮೇಲೆ ಹರಿಹಾಯುವ ಅಗತ್ಯ ಬರ್ತಿರಲಿಲ್ಲ. ಶಾರ್ಪ್ ಶೂಟರ್ಗಳನ್ನ ಸಾಕೊಂಡಿದ್ದೀರಿ ನೀವು ಆರೋಪ? ಶಾರ್ಪ್ ಶೂಟರ್ಗಳನ್ನ ಇಟ್ಕೊಂಡಿದ್ದೀರ ರಮಾಕಾಂತ್, ನಾನು ಬಿಡ್ತಿದ್ರೆ ಈಗ ಬೇಲಾಗ್ತಿತ್ತಾ? ಎಲ್ಲಿದ್ದೀರಿ ನೀವು? ಶಾರ್ಪ್ ಶೂಟರ್ ಏನು ಅಂದ್ಕೊಂಡಿದ್ದೀರಿ ನೀವು? ಈಗ ಟಿ ವಿಗಳಿರ್ತೀರ, ಅಷ್ಟು ಸುಲಭ ಅಂದ್ಕೊಂಡಿದ್ದೀರಾ? ಇಟ್ ಇಸ್ ಸೀರಿಯಸ್ ಇರೋದು. ಶಾರ್ಪ್ ಶೂಟರ್ ಅಥವಾ ಕಾಂಟ್ರಾಕ್ಟ್ ಕಿಲ್ಲರ್ ಅಂದರೆ ಇಟ್ ಇಸ್ ಸೊಸೈಟಿಗೆ ತುಂಬ ಇದಾದ ಮಾರಕವಾದ ಸಂಗತಿ ಅದು. ಮತ್ತು ಅದನ್ನು ಒಂದು ಕಾಲದಲ್ಲಿ ಶಾರ್ಪ್ ಶೂಟರ್ಗಳು ಗೊತ್ತಿದ್ರು ನಮಗೆ. ಬಾಂಬೆಯಿಂದ ಬರ್ತಾ ಇದ್ದವರು ಇವರು ಎಲ್ಲ ಗೊತ್ತಿದ್ರು. ಇವತ್ತು ನಾನು ಹತ್ತಿರ ಬಿಟ್ಕೊಳಕ್ಕಾಗತ್ತಾ ಅವ್ರನ್ನ? ನನ್ನ ಬೆನ್ನ ಹಿಂದೆ ಪ್ರಗತಿಪರರಿದ್ದಾರೆ, ಹ್ಯೂಮನ್ ರೈಟ್ಸ್ ಇದೆ, ಕರೆಸಿದ್ರೆ ನಿಮ್ಮ ಗತಿ ಏನಾಗುತ್ತೆ ಗೊತ್ತಾ ಅಂತ ನೀವು ಮಾತಾಡಿದ್ರ ಆ ದಿನ? ನನ್ನ ಹಿಂದೆ ಪ್ರಗತಿಪರರು ಇದ್ದಾರೆ ಅನ್ನೋಷ್ಟು ಬಾಲಿಶವಾಗಿ ನಾನು ಮಾತನಾಡೋಕ್ಕಾಗುತ್ತಾ ರಮಾಕಾಂತ್? ಆಮೇಲೆ ನನ್ನ ಹಿಂದೆ ಎಲ್ಲಿದ್ದಾರೆ ಪ್ರಗತಿಪರರು? ನಾನೇ ಪ್ರಗತಿಪರ ಚಳವಳಿಯಲ್ಲಿ, ಪ್ರಗತಿಪರ ಪಥದಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದೀನಿ. ಅದನ್ನು ಎದೆ ಮುಟ್ಕೊಂಡು ಹೇಳೋ ಶಕ್ತಿ, ಭರವಸೆ ನನಗಿದೆ. ನಾನು ಹಿಂದೆ ಯಾಕಬೇಕು ನನಗೆ? ನಿಮ್ಮ ಮನೆಯಲ್ಲಿ ಮಾದಕ ವಸ್ತುಗಳು ಸಿಕ್ತು ಅಂತ? ಮಾದಕ ವಸ್ತು ಸಿಕ್ತು, ಅದು ಮಾದಕ ವಸ್ತು ಅಲ್ಲ, ದಟ್ ಇಸ್ ಗಾಂಜಾ. ನಾನು ಹೇಳಿದೆ ಅವರಿಗೆ, ಸಿಕ್ಕಿದ್ರೆ ನಾನು ಗಾಬರಿ ಆಗಲಿಲ್ಲ. ನನಗೆ ದರ್ಗಾದ ಗುರುಗಳು ಕೊಟ್ಟಿರೋದು, ನಾನು ಡೈಲಿ ಒಂದು ತೊಗೊಳ್ತೀನಿ. ಇನ್ಫ್ಯಾಕ್ಟ್ ಒಂದು ತೊಗೊಳ್ಳಲ್ಲ, ಒಂದು ಇದನ್ನು ಫಿಲ್ ಮಾಡಿ ತೊಗೊಳ್ತೀನಿ ಅಂತ ಒಂದು ಪಫ್ ತೊಗೊಳ್ತೀನಿ. ನಾನು ಹೇಳಿದೆ ಅದನ್ನು. ಪೊಲೀಸಿಂಗ್ ತನಿಖೆ ಹಾದಿಯಲ್ಲಿ ಫೇಲ್ಯೂರ್ ಆದ ಕಾರಣಕ್ಕೆ ಶ್ರೀಧರರು ಈ ಪ್ರಕರಣದಲ್ಲೂ ಆರೋಪಿ ಅಂತ ಆಗ್ಬಿಟ್ರ ಅಂತ? ಅದು ತುಂಬ ಕಾಂಪ್ಲೆಕ್ಸಿಟೀಸ್ ಇದೆ. ನೀವು ಹೇಳ್ತಾ ಇರೋದು ಕರೆಕ್ಟ್. ಅದು ಆ್ಯಕ್ಚುಲಿ ಅವ್ರು ಮಾಡ್ಕೊಂಡು ತಪ್ಪೇನು ಅಂತ ಪೊಲೀಸ್ನವರು ಆ ಹುಡುಗರನ್ನ ಬೇರೆ ಯಾರೇ ನನ್ನ ಜಾಗದಲ್ಲಿದ್ದಿದ್ರು, ನನ್ನಲ್ಲಿ ಲಕ್ಷಕ್ಕೆ ಒಂದು ಭಾಗ ಅಳಕಿದ್ದಿದ್ರು, ನಂತರ ಬರ್ತಾರೆ ಸರ್ ಅವರು ನಮ್ಮ ಸಂಘಟನೆಯಲ್ಲಿದ್ದಾರೆ, ಪ್ರೋಗ್ರಾಮ್ ಇದ್ದಾಗ ಬರ್ತಾರೆ, ಇಲ್ಲ ಅವರೇ ಫೋನ್ ಮಾಡ್ಕೊಂಡು ಬರ್ತಾರೆ, ಇತ್ತೀಚೆಗೆ ಬಂದಿಲ್ಲ, ಬಂದರೆ ಕಳಿಸ್ತೀನಿ ಅಂತ ನಾನು ಹೇಳ್ಬೋದಾಗಿತ್ತು. ನನಗೆ ಹಿಂಸೆ ಕೊಡೋಕ್ಕಾಗ್ತಾ ಇರಲಿಲ್ಲ, ಅವರು ಕೊಡ್ತಾ ಇರಲಿಲ್ಲ. ಆದರೆ ಬಂದ ತಕ್ಷಣ ಹೇಳಿದೆ ನಾನು, ದೇ ಆರ್ ಲೈಕ್ ಮೈ ಚಿಲ್ಡ್ರನ್, ನಾನು ಕರೆಸ್ತೀನಿ. ಆಗ ಒಬ್ಬ ಆಫೀಸರ್ ನನಗೆ ಹೇಳ್ತಾರೆ, ನೋಡಿ ಆಗಲೇ ಹೇಳಿದ್ರು, ನೀವು ದುಡ್ಡು ಕೊಡೋಲ್ಲ, ಅವ್ರು ಕೊಡೋದಿಲ್ಲ, ನಿಮ್ಮ ಮಾತು ಕೇಳೋಲ್ಲ, ಅವ್ರಿಗೆ ಕೋಟಿ ಕೊಡೋ ಕೆಲವು ನನ್ನ ಮಕ್ಕಳಿದ್ದಾರೆ, ಕೆಲವು ಹೆಸರು ಹೇಳ್ತಾರೆ, ಬೇಡ ಸಿಟ್ಟಲ್ಲಿ ಹೇಳ್ತಾರೆ ಅವರು, ದೊಡ್ಡ ರಾಜಕಾರಣಿಗಳ ಹೆಸರನ್ನ. ಈ ನನ್ನ ಮಕ್ಕಳು ಕೊಡ್ತಾರೆ, ಅವ್ರ ಕೈಲೇ ಆಗಲಿಲ್ಲ, ನೀವು ಹೇಳಿದ್ರೆ ಬರ್ತಾರಾ? ಆಗ ನಾನು ಹೇಳ್ತೀನಿ, ನಾನು ಕರೆಸದೆ ಹೋದರೆ ಕೇಳಿ, ನಾನು ಖಂಡಿತ ಕರೆಸ್ಕೊಡ್ತೀನಿ, ಜಸ್ಟ್ 24 hours. ಅವ್ರು ಏನು ತಪ್ಪು ಮಾಡ್ತಾರೆ ನಂಬಿಕೆ ಬರೋಲ್ಲ ಅವರಿಗೆ.
ಅವ್ರಿಗೆ ಬೇಕಿದ್ದು ಸಿಕ್ಕಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸಿಕ್ಕಿದ್ರ ಮೇಲೆ ಕೇಸ್ ಜಡಿದ್ರ ಅಂತ. ಅದನ್ನು ಅವ್ರನ್ನ ಕೇಳಬೇಕು. ಅದನ್ನು ನಾನು ಕೇಳೋದಲ್ಲ. ಈಗ ನಮ್ಮ ಲಾಯರ್ ಇದು ಮಾಡಿದ್ದಾರೆ, ಅವ್ರನ್ನ ಕೇಳಬೇಕು. ಅಗತ್ಯ ಇರಲಿಲ್ಲ, ಹಾಕಿದ್ದಾರೆ. ಈ ಪ್ರಕರಣದ ಮಟ್ಟಿಗೆ ಶ್ರೀಧರ್ ಇನ್ನೋಸೆಂಟ್ ಹೌದಾ? ಟೋಟಲಿ ಇನ್ನೋಸೆಂಟ್. ಈ ಪ್ರಕರಣ ಮಟ್ಟಿಗೆ 100% ಇನ್ನೋಸೆಂಟ್. ಮತ್ತಷ್ಟು ಮಾತಾಡ್ತೀನಿ ನಾನು ನಿಮ್ಮನ್ನ. ಅಗ್ನಿ ಪರೀಕ್ಷೆ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಸುಮಾರು 70 ಫಾರಿನ್ ಸ್ಕಾಚ್. ನನಗೆ 70 ಹೇಳಿತ್ತು, ನಾನು ಅದನ್ನು ಯೂಸ್ ಮಾಡಿದಿರಿ ಅಲ್ವಾ. ನಮ್ಮ ಬಚ್ಚನಿಗೆ ಅದೊಂದು ಶೋಕಿ. ಅದು ಬಚ್ಚನಿಗೆ ಹೇಳ್ತಿದ್ದೆ, ತಂದರೆ ಯಾರಿಗಾರು ಯೂಸ್ ಮಾಡೋಕ್ಕೆ ಕೊಡ್ರಿ, ನಾವು ಮಾಡಿದಿರೋ ಪರವಾಗಿಲ್ಲ ಅಂತ. ಅವರು ತೊಗೊಳ್ತಾ ಇರಲಿಲ್ಲ. ಅವ್ರು ತೊಗೊಳ್ಳೋದು ದಿನ ಒಂದು ಪೆಗ್ಗು, ಯಾವುದೋ ಒಂದು ಆರ್ಡಿನರಿ ಇದು. ನಾನು ತೊಗೊಳ್ತಾ ಇದ್ದು ವೈನ್. ಅದು 7 ತಿಂಗಳು ಅದು ಹೊರಟೋಯ್ತು. ಒಂದೇ ಒಂದು ರಾತ್ರಿ ಹೊತ್ತು ಸ್ವಲ್ಪ ವೈನ್ ತೊಗೊಳ್ತಿದ್ದೆ, ಅದನ್ನು ಬಿಟ್ಬಿಟ್ಟೆ. ಆಲ್ಕೋಹಾಲ್ ಬೇಡ, ಯಾಕೆಂದ್ರೆ ನಾನು ಶೈವ ಸಂಸ್ಕೃತಿ ಮತ್ತು ಸೂಫಿ ಸಂಸ್ಕೃತಿಗೆ ಎರಡಕ್ಕೂ ಬದ್ಧನಾಗಿರೋನು. ನಾನು ತ್ಯಾಗ ಮಾಡಬೇಕಾದನ್ನು ನನಗೋಸ್ಕರ, ಆ ಸಂಸ್ಕೃತಿಗಳನ್ನ ಇದೀನಲ್ಲ ಪಾತಕ್ಕೋಸ್ಕರ ಅಂತೇಳಿ ಅದನ್ನೂ ಬಿಟ್ಬಿಟ್ಟಿದ್ದೀನಿ. ಸೊ ಆ ಬಾಟ್ಲುಗಳು ಯಾವುದು ಅಂತಲೂ ಗೊತ್ತಿಲ್ಲ. ಆ ಬಾಟ್ಲುಗಳನ್ನ ತೊಗೊಂಡು ಹೋದದ್ದಕ್ಕೆ ನನಗೆ ಕೋರ್ಟಿಗೆ ಒಂದು ಭಾಗ ಕೂಡ ಬೇಜಾರಿಲ್ಲ. ಯಾರ ಮೇಲೆ ಬೇಕಾದ್ರೆ ಹಣೆ ಮಾಡ್ತೀನಿ. ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಅಟ್ಲೀಸ್ಟ್ ಅಲ್ಲಿ ಬಿಟ್ಟಿಟ್ಕೊಳ್ತೀನಿ ನಾನು. ಯಾಕೆ ಬಚ್ಚನ್ಗೆ ಶೋಕಿ ಇತ್ತು. ಏನು ಶೋಕಿ ಇತ್ತು ಅಂದರೆ ಬಾಟ್ಲಿದಲ್ಲ, ಕಾಸ್ಟ್ಲಿ ಇಲ್ಲ. ಆ ಬಾಟ್ಲು ಶೇಪ್ಗಳು ಭಾಳ ಶೋಕಿ ಬರೋದು. ಏನು ಇಷ್ಟು ಚೆನ್ನಾಗಿದೆ, ಏನು ಆ ಕಣ್ಣಿಂಗ್ ಆಗೋದು. ನಾನು ರೇಟ್ ಅದು ಏನು ರೀ ಆ ಬಾಟ್ಲಿಗೆ ಅಷ್ಟು ಇದು ಮಾಡ್ತೀರಿ, 5,000 ರೂಪಾಯಿ ಬಾಟ್ಲು, 10,000 ರೂಪಾಯಿ ಬಾಟ್ಲು ಅಷ್ಟು ಇರಲ್ವ, ಇರುತ್ತೆ ಬಿಡಿ ಅಂತ. ನಾನು ಈಗ ಅಲ್ಲೂ ನಾನು ಬುಕ್ಸ್ ಇಟ್ಕೋಬೋದು. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್ ಫಾರ್ ಟೇಕಿಂಗ್ ಇಟ್. ದಾದಾಗಿರಿಯ ದಿನಗಳಿಂದಲೂ ಸೈಯದ್ ಅಮಾನ್ ಅಲಿಯಾಸ್ ಬಚ್ಚನ್ ನಿಮ್ಮ ದೋಸ್ತ್ ಅಲ್ಲ, ದೋಸ್ತ್ ಇದೆ ಸರ್, ಬ್ರದರ್. ಅವ್ರ ಮೇಲೂ ಕೇಸ್ಗಳು ಬಂದಿವೆ. ಹೌದು. ಏನನ್ನಿಸ್ತು ಈ ಕೇಸಲ್ಲಿ ಅವ್ರ ರೋಲ್ ಏನು? ಈ ಕೇಸಲ್ಲಿ ನನ್ನಷ್ಟೇ ಇನ್ನೋಸೆಂಟ್ ಆತ. ಯಾಕೆ ಮಾಡಿದ್ರು, ಏನು ಮಾಡಿದ್ರು, ಯಾಕೆ ಕೇಸ್ ಮಾಡಿದ್ದಾರೆ ಅವರು? ಅಲ್ಲ ಅವ್ರ ಮೇಲೆ ಕೇಸ್ಗಳು ಯಾಕೆ ಬಂತು ನಿಮಗೆ ಗೊತ್ತಿಲ್ಲ? ಅಲ್ಲ, ನನ್ನ ಮೇಲೆ ಹಾಕಿದ್ರಲ್ಲ, ನನ್ನ ಜೊತೆ ಇದ್ದಾರೆ, ಆ ಕಾರಣಕ್ಕೆ ಹಾಕಿದ್ದಾರೆ. ಅವ್ರು ಹೇಗೆ ಎಂಟ್ರಿ ಆಗ್ತಾರೆ ಆಗ? ನಿಮ್ಮ ಮನೇಲಿ ಅವರು ಇದ್ರ ಆ ಟೈಮಲ್ಲಿ? ಇಲ್ಲ, ಅವ್ರ ಮನೇಲಿದ್ದರು. ಓಕೆ. ನನಗೆ ಯಾರು ಹೇಳಿದ್ದಾರೆ ಪೊಲೀಸ್ ಆಯಿತು ಅಂತ. ಅವ್ರು ಗಿಲ್ಟಿಯಾಗಿ ಬರ್ತಾನೆ ಇರಲಿಲ್ಲ ಮನೆಗೆ. ಸೀದಾ ಬಂದರೆ ಅವರು ಪೊಲೀಸ್ ಕವರ್ ಆಗಿದ್ದಾರೆ, ನಿಂತಿದ್ದ ಹೊರಗಡೆ 150 ಜನ ಪೊಲೀಸ್ ಸೀದಾ ಬಂದ್ರಲ್ಲ. ಅವರು ಗಿಲ್ಟಿದ್ರೆ ಬರ್ತಾರೆ ಯಾರು? ಅದಾರು ಕ್ವಶನ್ ಮಾಡಿದ್ರೆ ನೀವು ಅಟ್ಲೀಸ್ಟ್ ಕೇಳ್ತಿದ್ದೀರಿ ನನ್ನ. ಬಚನ್ ಇಲ್ಲಿರಲಿಲ್ಲ. ಇಲ್ಲೆಲ್ಲೋ ಶುರುವಾಗಿ ಜೋರಾಗಿ ಆದಮೇಲೆ ಬರೋದು. ಅವರು ಗಾಡಿ ತೊಗೊಂಡು ನಿಂತಿದ್ದಾವೆ, ಬಂದರು ಫಾಸ್ಟಾಗಿ. ಯಾರೋ ಪೊಲೀಸ್ ಬಂದಿದ್ದಾರೆ ಅಂತ ಹೇಳಿದ್ರು, ನಾನು ಬಂದಿದ್ದೀನಿ. ಹೇಳಿದಾರೆ ಅವರು. ಸರ್ ಅವ್ರಿಗೇನು ಗೊತ್ತಿರೋದಿಲ್ಲ, ಅವ್ರು ಓದೋದು, ಅವ್ರು ಇದು ಮಾಡೋದು, ಮಗು ಜೊತೆ ಆಟ ಆಡೋದು, ಯೋಗ ಮಾಡೋದ್ಬಿಟ್ರೆ ಇನ್ನೂ ಗೊತ್ತಿಲ್ಲ. ಏನು ಕೇಳಂಗಿಲ್ಲ, ನಾನು ಕೇಳಿ ಅಂತ ಹೇಳಿದ್ದಾರೆ ಅವರು. ನಿಮ್ಮ ಪ್ರಕಾರ 100ರಿಂದ 150 ಪೊಲೀಸರು ಬಂದು ದಾಳಿ ಮಾಡಿ ತನಿಖೆ ಮಾಡುವಂಥ ಒಂದು ವಿಷಯ ಇದಾಗಿದೆ. ಹೊರಗಡೆ ಇದ್ದದ್ದು 30 ಜನ. ಹೊರಗಡೆ ಇದ್ರು 30ರಿಂದ 40 ಜನ ಇಟ್ಕೊಳ್ಳಿ. ಹೊರಗಡೆ ಎಷ್ಟಿರೋದು ನನಗೆ ಗೊತ್ತಿಲ್ಲ. ಆಮೇಲೆ 150 ಅಂತ ಹೇಳ್ತಾರೆ, ಅವರು ಒಪ್ಕೊಳ್ತಿದ್ದಾರೆ. ಆ 150 ಜನ ನನಗೋಸ್ಕರ ಬಂದಿಲ್ಲ. ನನಗೋಸ್ಕರ ಒಂದು ಸ್ಟೇಷನ್ನೇ ಸಾಕಾಗಿತ್ತು ಅಂತ ಆ ಪೊಲೀಸಿಗೆ ಗೊತ್ತಿದೆ. ಪೊಲೀಸಿನ ಅವಿವೇಕಿಗಳಲ್ಲ ಅವರು. ಆದರೆ ನನ್ನ ಸಂಘಟನೆಯಿಂದ, ಯಾಕೆ ಇಲ್ಲಿ ಸ್ಟ್ರಾಂಗ್ ಇದೆ ನಮ್ಮ ಸಂಘಟನೆ, ಯಾವುದೋ ಸುತ್ತಮುತ್ತ ಈ ಏರಿಯಾ ಸುತ್ತಮುತ್ತ ಯಾವ ಬೇಕಾ ಒಂದು 2-3 ಸಾವಿರ ಜನ ಬಂದುಬಿಟ್ರೆ. ಹಿಂದೂಸ್ತಾನ್ ಸೂಫಿ ಮೂಮೆಂಟ್ ಅನ್ನೋ ಇದೆ, ಸಿಕ್ಕಾಪಟ್ಟೆ ಮುಸ್ಲಿಮ್ಸ್ ಇದ್ದಾರೆ, ಕರ್ನಾಟಕ ಸೇನೆ ಇದೆ, ಯಂಗ್ಸ್ಟರ್ ಹುಡುಗರಿದ್ದಾರೆ, ಕಾಲೇಜ್ಗಳಿದ್ದಾವೆ, ಅವರೆಲ್ಲ ನಮ್ಮ ಲೈಕ್ ಮಾಡ್ತಾರೆ ಅಂತ ಡಿಪಾರ್ಟ್ಮೆಂಟ್ ಇದೆ. ಇದು ಈಗಾಗೋ ಒಂದು 15-20 ದಿನ ಮುಂಚೆ, ಒಂದು ತಿಂಗಳು ಮುಂಚೆ ಒಂದು ಫಂಕ್ಷನ್ ಇರುತ್ತೆ. ಅಲ್ಲಿಗೆ ಈ ಸ್ಟೇಷನ್ ಹೌಸ್ ಆಫೀಸರ್ ಬಂದಿರ್ತಾರೆ. ಯಾರು ನಮ್ಮ ಕುಮಾರಸ್ವಾಮಿ ಲೇಔಟ್ ಆಫೀಸರ್ಗಳು. ಅಲ್ಲೊಂದು 2,000 ಜನ ಸೇರಿರ್ತಾರೆ. ಅವರೆಲ್ಲರೂ ನನ್ನ ಎಷ್ಟು ಇಷ್ಟಪಡ್ತಾರೆ ನೋಡಿರ್ತಾರೆ ಅವರು. ಸೊ ಅದೆಲ್ಲ ಇನ್ಫ್ಲೂಯೆನ್ಸ್ ಇದಿರುತ್ತೆ, ಮಾಹಿತಿ ಇರುತ್ತೆ. ಬಂದುಬಿಟ್ರೆ ನುಗ್ಗೋದಕ್ಕೆ ಬಂದರೆ ಅದಕ್ಕೆ ಆ್ಯಂಟಿಸಿಪೇಟ್ ಮಾಡಿ ಬರ್ತಾರೆ. ಆದರೆ ಅವ್ರು ಬಂದಾಗಲೇ ನಾನು ಹೇಳ್ತೀನಿ, ನಾನು ಒಬ್ರಿಗೂ ಹೇಳೋದು ಇಲ್ಲ, ಕರೆಯೋದು ಇಲ್ಲ. ಮನೇಲಿ CCTV ಇದೆ, CCTV ಎಲ್ಲ ರೆಕಾರ್ಡ್ ಆಗುತ್ತೆ, ಹುಷಾರ್ ಅನ್ನೋ ಒಂದು ವಾರ್ನಿಂಗನ್ನು ನೀವು ಪೊಲೀಸರಿಗೆ ಕೊಟ್ರ ಆ ದಿನ? ನಾನು ಹೇಳಿದೆ, ನನಗೆ ಯಾವುದೋ ಥ್ರೆಟ್ಟೂ ಇಲ್ಲ, ಭಯನೂ ಇಲ್ಲ, ಏನೂ ಇಲ್ಲ, ಯಾಕೆ ಇಟ್ಕೊಳ್ಳಿ ನಾನು? ಮತ್ತು ನನ್ನ ಬಂದು ಹೋಗೋರು ಮುಖ ಕಾಣದೇ ಇರಲಿ ಅಂತ ನನ್ನ ಬಂದು ಹೋಗೋರನ್ನ ನಾನು ಅನೌನ್ಸೇ ಮಾಡ್ತಿದ್ದೀನಿ. ಆಮೇಲೆ ಒಂದು ರಮಾಕಾಂತ್ ವಾರಕ್ಕೆ 4-5 ದಿನ ಆ್ಯಕ್ಟಿವ್ ಇರ್ತದೆ ನಮ್ಮ ಅಗ್ನಿಪತ್ರಿಕೆ. ಅಲ್ಲಿ ಬರೋ ಅಲ್ಲಿ ಒಂದು 10 ಜನ ಇರ್ತಾರೆ. ನಮ್ಮ ಅದ್ದೇ ಈ ಥರದವರು, ಹಿಂದೂದವ್ರು, ಹೊನ್ನಾಪುರ ಆ ಥರದವರು. ಅವರೆಲ್ಲ ನಾನು ಕೇರ್ ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ಹೋಗೋದ ಜಾಸ್ತಿ ಹೋಗ್ಬಿಡ್ತಾರೆ ಅಷ್ಟೇ. ಆಗಿ ಮಾಡಿದ್ರೆ ಅವ್ರು ಕಾಣ್ದಂಗೆ ಯಾರನ್ನೋ ಗುಪ್ತ ಕಸಕ್ಕೆ ಇನ್ನೊಂದು ಬಾಗಿಲಿಲ್ಲ ಈ ಮನೇಲಿ, ಅಲ್ಲಿಂದನೇ ಬರಬೇಕು. ಯಾರೇ ಅಂಡರ್ವರ್ಲ್ಡ್ ಬಂದು ಕಾರಲ್ಲಿ ಬಂದರೆ ಅಲ್ಲಿಂದನೇ ಬರಬೇಕು, ಗೊತ್ತಾಗಲ್ವ ಅವ್ರಿಗೆಲ್ಲ. ಸೊ ಅವ್ರಿಗೆ ಗೊತ್ತಿಲ್ಲದೆ ಇರೋ ಒಬ್ಬರು ಬಂದಿಲ್ಲ, ಹುಡುಗರು ಬಂದಿಲ್ಲ, ಹುಡುಗಿರು ಬಂದಿಲ್ಲ, ಬರೋಲ್ಲ ನನ್ನ ಮನೆಗೆ. ಯಾಕೆ ಬೇಕು CCTV ಕ್ಯಾಮ್ರಾ ಅಂತ? ಅದಕ್ಕೆ ಅದಕ್ಕೂ ಆರ್ಗ್ಯುಮೆಂಟ್ಸ್ ಆಯಿತು. ಇಲ್ಲ, ನೀನು ಹಾಕೋಬೇಕು CCTV ಕ್ಯಾಮ್ರಾನ, ಹಾಕೋಬೇಕು ಅಂತ ಒತ್ತಾಯ. ಎಸ್, ಕೇಳಿ ನಿಂಬಾಳ್ಕರ್ ಅವ್ರನ್ನ. ಯಾರು ಬಿಸ್ನೆಸ್ ಇದು ಯಾರು ಬಿಸ್ನೆಸ್ಸು ಅಂತ? ಅಲ್ಲ ಅಂದರೆ ಮನೆಗೆ ನಾಳೆ ರೌಡಿಗಳು ಬಂದೋಗಿರ್ಬೋದು, ನೀನು ಯಾರು ಬಂದಿಲ್ಲ ಅಂತ ತೋರಿಸೋದಕ್ಕೆ ನಿನಗೆ ಅನುಕೂಲ ಆಗ್ತದೆ. ನಿನಗೆ ಆಗದೇ ಇರೋರು ಬರ್ಬೋದು, ಯಾರು ಕಾಯ್ದಿರ್ಬೋದು ಅವ್ರಿಗೆ ಅಟ್ಯಾಕ್ ಮಾಡೋದಕ್ಕೆ. ನೀನು ಹಾಕೋ, ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ನಿಮ್ಮ ರಕ್ಷಣೆಗೆ ಅಂತನಾ ಅಥವಾ ಸಾಕ್ಷ್ಯ ಸಂಗ್ರಹಕ್ಕೆ ಅಂತನಾ? ರಕ್ಷಣೆಗೆ ಅಂತ.
ಕಾಳಜಿ. ತಕ್ಷಣ ಕಾಳಜಿ. ಈ ಥರ ಬಂದಾಗ ನಾವು ಟೆನ್ಷನ್. ಈಗ ಅವ್ರು ಹೇಳಿದರು ಮಧ್ಯರಾತ್ರಿ 3 ಗಂಟೆಗೆ ಬಂದಿದ್ದಾನೆ ಇವನು ಅಂತ, ಯಾರೋ ರೋಹಿತ್. CCTV ಕ್ಯಾಮ್ರಾ ಇದ್ಬಿಟ್ಟಿದ್ರೆ ಫುಟೇಜ್ ನೋಡಿ ಸರ್, ಮುಗಿದೋಗಿರೋದು. ನೀವು ಯಾಕೆ ಈ ಕೆಲಸ ಮಾಡ್ಕೋಬೇಕು? ಹಾಕೋ, ಇಷ್ಟು ಮನೆ ಕಟ್ಬಿಟ್ಟು ಒಂದು CCTV ಕ್ಯಾಮ್ರಾ ಹಾಕಿಲ್ಲಲ್ಲ ಅಂತೇಳಿ ನನ್ನ ದಡ್ಡತನಕ್ಕೆ ಕಾಳಜಿಯಿಂದ ರೇಗಿದ್ರು. ಸೊ ನಿಮಗೆ ಕೊಟ್ಟಿರೋ ಇನ್ಫಾರ್ಮೇಷನು CCTV ಕ್ಯಾಮ್ರಾ ಇದೆ, ಹುಷಾರು. ಇದನ್ನು ನಾನು ಬಳಸೋಕ್ಕಾಗಲ್ಲ ರಮಕ್ಕ ಅಂತ ಅವತ್ತು ನೀವು ಬರಬಾರ್ದಾಗಿತ್ತು ಅಂತ ಏರು ಧ್ವನಿಲಿ ಹೇಳಿದ್ದೀನಿ. ಹುಷಾರ್, ಯಾರ ಹತ್ರ ಬಂದಿದ್ದೀರಿ? ಬಳಸೋಕ್ಕಾಗಲ್ಲ. ಪೊಲೀಸ್ ಈ ಕೇಸಲ್ಲ, ಬೇರೆ ಕೇಸಲ್ಲಿ ಇರಲಿ, ಅನುಮಾನ ಇದ್ದರೆ ಬರ್ಬೋದು ಅವರು. ದಟ್ ಈಸ್ ಪೊಲೀಸ್. ಇಟ್ ಇಸ್ ನಾಟ್ ನಿಂಬಾಳ್ಕರ್, ಇಟ್ ಇಸ್ ನಾಟ್ ಯಾರೋ ಒಬ್ಬ ಆಫೀಸರು, ಒಬ್ಬ ಇವರಲ್ಲ ಅವರು. ಇಟ್ ಈಸ್ ಡಿಪಾರ್ಟ್ಮೆಂಟ್. ನಾನು ಕ್ರಿಮಿನಲ್ಲೇ ಇರಲಿ, ಅಂಡರ್ವರ್ಲ್ಡ್ನಲ್ಲೇ ಇರಲಿ, ರೈಟರೇ ಇರಲಿ, ನಾವೆಲ್ಲ ಒಪ್ಕೊಂಡ್ರೆ ಒಂದು ವ್ಯವಸ್ಥೆ ಅದು ನಮಗೆ ಸೇರಿದ್ದದು. ಅದು ರೌಡಿಸಮ್ಗೆ ಪರ್ಯಾಯ ವ್ಯವಸ್ಥೆ ಅಲ್ಲ, ಅದು ವ್ಯವಸ್ಥೆ ಇದೆ. ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ ರೌಡಿಸಮ್ ಅಂತ. ಈಗ ನನಗೆ ಯಾರು ಅಟ್ಯಾಕ್ ಮಾಡಿದರೆ ನಾನು ರೌಡಿಗಳು ನಿಂತ್ಕೊಂಡು ತಿರುಗಿ ಹೋಗಲ್ಲ, ಫಸ್ಟ್ ನಾನು ಕೊಡೋದೇ ಪೊಲೀಸ್ಗೆ. ಸೊ ಐ ಆಮ್ ಅವೇರ್ ಆಫ್ ಇಟ್. ಮತ್ತಷ್ಟು ಮಾತಾಡ್ತೀನಿ ನಾನು ನಿಮ್ಮನ್ನ. ಅಗ್ನಿ ಪರೀಕ್ಷೆ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಅಗ್ನಿ ಪರೀಕ್ಷೆ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಶ್ರೀಧರ್ ಅವರೇ, ನೀವು ಒಬ್ಬ DCP ಕಪಾಳಕ್ಕೆ ಹೊಡೆದ್ರಿ, ಅದರಿಂದ ಇಷ್ಟೆಲ್ಲ ರೇಜ್ ಕ್ರಿಯೇಟ್ ಆಯಿತು ಇಡೀ ಇನ್ಸಿಡೆಂಟಲ್ಲಿ ಅಂತ ಒಂದು ಆರೋಪ. ಇದು ಬಿಟ್ಟುಬಿಡಿ DCP ಕಪಾಲು ಕೂಡ ಯಾವಾಗ ಶೂಟ್ ಮಾಡ್ತಾನೆ ಅಷ್ಟೇ. ಏನು ಅಂದ್ಕೊಂಡಿದ್ದೀರಿ ನೀವು IPS ಆಫೀಸರ್ ಅಂದರೆ? ಅವನು ಅದೇನು ನನಗೆ ಯಾಕೆ ಬಿಲ್ಡಪ್ ಕೊಡ್ತಿದ್ದೀರಿ? ನಾನು ಇಮ್ಯಾಜಿನೇಷನಲ್ಲೂ ಹೊಡೆಯಲ್ಲ PCಗೆ, ಮತ್ತು ಹೊಡೆಯೋಕ್ಕಾಗಲ್ಲ. ನಾನು ಎಸ್ಕೇಪಲ್ಲಿದ್ದೀನಿ, ಟೆರರಿಸಮಲ್ಲಿದ್ದೀನಿ, ಅಥವಾ ಆನ್ ದ ರನ್. ಆಗ ಹಿಡಿಯೋಕ್ಕೆ ಬಂದಾಗ ಒಬ್ಬೊಂದಿಬ್ರು ಹೊಡಿಬೋದು, ಅದು ಯಾರೇ ಆಫೀಸರ್ ಇದ್ರೂ. ಒಂದು ಕೂತಿರೋ ವ್ಯಕ್ತಿ ನಾನಲ್ಲ, ಈವನ್ ಒಬ್ಬ ಮಿನಿಸ್ಟರ್ ಕೂಡ DCP ಕಪಾಲು ಕೊಡೋಕ್ಕಾಗೋದಿಲ್ಲ. ಇಷ್ಟು ವರ್ಷಗಳ ಕಾಲ ಅಗ್ನಿ ತಣ್ಣಗಿತ್ತು, ಬಟ್ ಇತ್ತೀಚಿನ ಕೆಲ ಬಾಹ್ಯ ಬೆಳವಣಿಗೆಗಳು ಏನೋ ಇರಬಹುದು, ಅದಕ್ಕೆ ಅಗ್ನಿ ಲಿಂಕ್ ಮಾಡೋಕ್ಕೆ ನೋಡ್ತಿದ್ದಾರಾ ಅಂತ. ಯಾವ ರೀತಿಯಲ್ಲೂ ಅಗ್ನಿ ಬೇರೆ ಥರ ಇದ್ರು ಅಂತ ಅವ್ರಿಗನ್ಸಿಲ್ಲ. ಅವರಿಗೆ ಇದೊಂದು ಗುರುತರವಾದ ಕೇಸ್ ಆಗಿದೆ. ಈ ಕೇಸ್ಗೋಸ್ಕರನೇ ಬಂದಿದ್ದಾರೆ. ಐ ಬಿಲೀವ್ ದೆಮ್. ದೇ ಆರ್ ನಾಟ್ ಕನ್ವಿನ್ಸಿಂಗ್ ಮೀ. ಐ ನೋ ಇಟ್. ಇವತ್ತು ಬೇರೆ ಬೇರೆ ಕಥೆಗಳು ಹುಡ್ಕೋಬೋದು. ಹೋಮ್ ಮಿನಿಸ್ಟರ್ ಮಾಡಿದ್ರು, ನಿಮ್ಮ ಎದುರು ನಾಟಕ ಆಡ್ತಿದ್ದಾರೆ, ಹಿಂದೆ ಹಿಂಗೆ ಹೇಳಿದ್ದಾರೆ, ಅವ್ರು ಮಾಡಿದರು. ಯಾಕೆ ಮಾಡ್ತಾರೆ? ಒಂದು ಗುರುತರವಾದ ಅಪರಾಧ ಆಗಿದೆ. ಒಂದು ಲೀಡ್, ಒಂದು ಜಾಡು ಈ ಹುಡುಗರನ್ನ ತೋರಿಸಿದೆ ಬೆಳ್ಳು ಮಾಡಿ. 10 ಇದೆ ಅಲ್ಲಿ. 10 ಬಗ್ಗೆ ನೀವು ಗೊತ್ತಿಲ್ಲ, ಅವರು ಹೇಳ್ತಾ ಇಲ್ಲ, ಹೇಳೋಕ್ಕೂ ಆಗಲ್ಲ ಅವರು ಆಗೋವರೆಗೂ. ಒಂದು ಜಾಡು ಇವ್ರ ಕೈಗಡೆ ತೋರಿಸಿರೋದು ನಿಜ. ನನಗೆ ಕನ್ವಿನ್ಸ್ ಮಾಡಿರೋದನ್ನು. ಒಂದು ಜಾಡು ತೋರಿಸಿದೆ, ನಾವು ಎನ್ಕ್ವೈರಿ ಮಾಡಬೇಕು, ಕರ್ಕೊಂಡೋಗಿ. ಭೋಗದ ಜಗತ್ತಿಗೆ VRS ಇದೆಯಾ ಅಂತ ಪ್ರಾಮಾಣಿಕ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮಿಂದ. ನಾನು ಬಿಟ್ಟುಬಿಟ್ಟೆ ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ತಾ ಇದ್ದೀನಿ, ಅಲ್ಲಿಗೆ ನೀವು ಸೇಫ್ ಅಂತನೋ, ಅಥವಾ ನಾನು ಭೂಗತ ಜಗತ್ತನ್ನು ಬಿಟ್ಟಿದ್ದೀನಿ ಅಂತ ಯಾವ ಘೋಷಣೆ ಮಾಡಿದ್ದೀನಿ ನಿಮಗೆ? ಯಾಕೆ ನನ್ನ ಬಾಯಿಲೆ ನಾನು ಯಾವತ್ತೂ ಪತ್ರಿಕೆ ಮಾಡ್ತಾಯಿದ್ದೀನಿ. ನನಗೇನಾದರೂ ಬೇರೆ ಥರ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಈಗಲೂ ಅದೇ ಕೆಲಸ ಮಾಡ್ತೀನಿ ಅಂತಲೇ ನಾನು ಹೇಳ್ಕೊಂಬಂದಿರೋನು. ಏನು ಭೂಗತ ಜಗತ್ತು ಅಂದರೆ ಅಷ್ಟೂ ಇದಾದ ಜಗತ್ತ? ಇವತ್ತು ಭೂಗತ ಜಗತ್ತು ನಡೀತಾ ಇಲ್ವಾ? ಆ ಭೂಗತ ಜಗತ್ತು 24/7 ನಡೀತಾ ಇಲ್ವಾ? ಹೊರ ದೇಶದಲ್ಲಿ ಕೂತ್ಕೊಂಡು ಯಾರಾದರೂ ಶೂಟ್ ಮಾಡಿದ್ರೆ ಯಾಕಪ್ಪ ಹೊಡೆದೆ, ಸಮಾಜ ಸೇವಕ್ಕೆ ಮಾಡದೇ ಅಲ್ಲ, ಅವನು ಮಹಾದ್ರೋಹಿ ಕೊಡದೇ ಅಲ್ಲ, ಸಮಾಜಕ್ಕೆ ಉಪಕಾರ ಮಾಡೋಕ್ಕೆ ಕೊಡದೇ ಅಲ್ಲ ಅಂತ ಯಾರೂ ಮಾತನಾಡ್ತಾ ಇಲ್ವಾ? ಅದೇ ರೀತಿಯಲ್ಲಿ ಆಫೀಸ್ಗಳಲ್ಲಿ 24 hours 7 days a week ಕರ್ಕೊಂಡು ಬೇರೆ ಬೇರೆ ಇದು ಚಟುವಟಿಕೆಗಳು ಯಾವುದನ್ನು ನೀವು ಕಾನೂನು ಬಾಹಿರ ಅನ್ಬೋದೋ ಅದು ಕಾಣಿಸ್ತಾ ಇಲ್ವಾ? ಯಾವ TV ಇದಕ್ಕೆ ಸಂಬಂಧಪಟ್ಟ ಹುಡುಗ ಈ ಸೆಟ್ಲ್ಮೆಂಟ್ಗಳಲ್ಲಿ ಭೂಗತ ಜಗತ್ತು ಹುಡುಗರು ಇನ್ವಾಲ್ವ್ ಆಗ್ತಾರಲ್ಲ, ಅಂಥ ಸೆಟ್ಲ್ಮೆಂಟಲ್ಲಿ ಅವ್ರು ಇನ್ವಾಲ್ವ್ ಆಗಿಲ್ಲ. ಭೂಗತ ಜಗತ್ತು ಅಂದಾಗ ರೌಡಿಗಳೇ ಮಾಡಬೇಕಾಗಿಲ್ಲ ರಮಾಕಾಂತ್. ಭೂಗತ ಜಗತ್ತು ಅಂದರೆ ಜಗತ್ತಿಗೆ ಕಾಣದೇ ಇರೋ ರೀತಿಯಲ್ಲಿ ನಡೆಯೋ ವ್ಯವಹಾರಗಳು. ರಾಜಕಾರಣಿನೂ ಮಾಡಬಹುದು, ಪೊಲೀಸು ಮಾಡಬಹುದು, ಪತ್ರಕರ್ತನೂ ಮಾಡಬಹುದು, ಬಿಸ್ನೆಸ್ಮನ್ನೂ ಮಾಡಬಹುದು. ಮತ್ತು ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಮಾಡ್ತಾಯಿದ್ದಾರೆ. ಬಹುಶಃ ಅದನ್ನು ಮಾಡದೇ ಇರೋನು ಧೈರ್ಯವಾಗಿ ಹೇಳೋನು ನಾನು ಮಾತ್ರ. ಯಾಕೆಂದರೆ ನನಗೆ ಅಗತ್ಯ ಇಲ್ಲ. ನಾನು ಮಾಡಿಲ್ಲ ಅಂತ ಹೇಳೋದಿಲ್ಲ. ತುಂಬಾ ದೊಡ್ಡ ಏನೋ ಇದನ್ನೆಲ್ಲ ಮಾಡಿ ಬಂದಿರೋ ನನಗೆ ಇವತ್ತು ಬೇಕಾಗಿದೆ ಇನ್ನು. ಅದರಿಂದ ಮೊದಲೇ ಈ ಮೆಟೀರಿಯಲ್ ಬಗ್ಗೆ ಆಸಕ್ತಿಗಳು ಕಮ್ಮಿ ಇತ್ತು ನನಗೆ ಮೊದಲಿಂದ ಆ ಶೋಕಿಗಳಿರಲಿಲ್ಲ. ಹುಟ್ಟದ ಇದರಿಂದ ಸಣ್ಣ ವಯಸ್ಸಿಂದ ಇರಲಿಲ್ಲ. ಈಗಂತೂ ಇಲ್ಲವೇ ಇಲ್ಲ. ಅದರ್ವೈಸ್ ಎಲ್ಲರೂ ಮಾಡ್ತಿದ್ದಾರೆ. ಬೇಡ, ನಾನು ಕೊಡೋಕೆ ಹೋದರೆ ಎಲ್ಲರೂ ಕೊಡ್ಬೋದು. ಈಗ ಜೊತೆಲಿರೋರು ಏನು ಹೇಳಿದ್ರು ಅದು ಅಪರಾಧ ಅಂತ ಗೊತ್ತಿದ್ರು ಶ್ರೀಧರ್ ಮಾಡ್ತಿದ್ರು. ಹಾಗಾದರೆ ಎಷ್ಟೋ ಆಗಿದೆ ಆ ಥರ. ಅದು ಅಪರಾಧ ಅನ್ನೋದನ್ನು ಟೆಕ್ನಿಕಲಿ ಅಪರಾಧ. ಅದಕ್ಕೋಸ್ಕರ ನಾವು ಹೊಡೆಯೋದು ಇದು ಅಲ್ಲ, ಆದರೆ ಹೆದರ್ಸೋದು. ನಾನು ಜೊತೆಲೂ ಮಾಡಿದ್ದೀನಿ. ಮುಂದೇನು ಅಂತ ಇಲ್ಲಿ ಸಿಕ್ಕಿದ ಥಿಂಗ್ಸ್ ಮಾತ್ರ ಅವರು ವೀಡಿಯೋ ಮಾಡ್ತಿದ್ರು. ಆ ಹೊಡೆದು ಇದಿಲ್ಲ. ಸೊ ನಾನು ಪ್ರೂವ್ ಮಾಡೋಕ್ಕೂ ಆಗಲ್ಲ. ಇಟ್ ಈಸ್ ಮೈ ವರ್ಲ್ಡ್, ಬಚ್ಚನೋ ನಮ್ಮ ವರ್ಲ್ಡು ಇದು. ಮತ್ತು ಯಾಕೆ ಅದೇನು ನಾನು ದ್ವೇಷ ಇಟ್ಕೊಂಡು ನನಗೆ ಅವಮಾನ ಮಾಡಬೇಕು ಅಂತ ಇರೋದಲ್ಲ. ನನ್ನ ಬಿಹೇವಿಯರ್ಗೆ ಹಿಂಗೆ ನೂಕೋದು ಅಥವಾ ಹಿಂಗೋ ಏನೋ ಮಾಡಬೇಕಾಗಿತ್ತು. ಅವರ IG ಹತ್ರ ನಾನು ಹೋಗ್ತಿದ್ದೀನಿ,
ನನಗೆ ಮಾಡಬೇಕಾಗಿತ್ತು. ಅದನ್ನು ಅಷ್ಟು ತೊಗೊಳಕ್ಕಾಗಲಿಲ್ಲ ಅಂದರೆ ಅದನ್ನು ನನ್ನಂಥ ಇದು ಒಂದು ರಮಾಕಾಂತ್, ಈ ಅಗ್ನಿ ಶ್ರೀಧರ, ಇವು ಎಲ್ಲ ಏನಿವು ಈ ಭತ್ತೆಗಳಷ್ಟೇ. ರೌಡಿ ಶ್ರೀಧರ, ಡಾನ್ ಶ್ರೀಧರ, ಪಾತಕಿ ಶ್ರೀಧರ, ಸಂತ ಶ್ರೀಧರ, ಸಮಾಜ ಹೇಳ್ತಾ ಇರೋದು. ನಾನು ಎಲ್ಲ ರೀತಿ ಒಬ್ಬ ಮನುಷ್ಯ ಅಷ್ಟೇ. ನಿಮ್ಮ ಸಮೀಪದ ಪ್ರತಿಸ್ಪರ್ಧಿಗಳು ಒಂದು ಕಾಲಕ್ಕೆ ಯಾರಿದ್ರು ತುಂಬ ಆ್ಯಕ್ಟಿವ್ ಆಗಿದ್ರೆ ಅನ್ಸಲ್ವಾ ಈ ಇನ್ಸಿಡೆಂಟ್ ಆದಮೇಲೆ? ದಾರಿಲಿಂದಾರು ಸಿಕ್ಬಿಟ್ಟು ಒಬ್ಬರೇ ಹೋಗ್ತಿದ್ದಾರೆ ಅಂದ್ಬಿಟ್ರೆ, ಬಾ ಮುತ್ತಪ್ಪಣ ಏನು ಒಬ್ಬರೇ ಹೋಗ್ತಾಯಿದ್ರೆ ತಲೆ ಕೆಟ್ಟಿದೆ ನಿಮಗೆ, ಏನಾಗ್ತಿಲ್ಲ ಶ್ರೀಧರ್, ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಆಮೇಲೆ ಕಳಿಸ್ಕೊಡ್ತೀನಿ. ಅದೇ ಕೆಲಸ ನಾನು ಸಿಕ್ಕಿದ್ರು ಅವ್ರು ಮಾಡ್ತಾರೆ, ನನಗೆ ಚೆನ್ನಾಗಿ ಗೊತ್ತು. ಇದಕ್ಕಿಂತ ಹೆಚ್ಚು ಹೇಳೋದಿಲ್ಲ. ಇಡೀ ಘಟನೆ ನಿಮ್ಮ ಪಾಲಿಗೆ ಕೆಟ್ಟ ಕನಸಾಗ? ಅದೇ ಕಲ್ಚರಲ್ ಇದರಲ್ಲಿ ಕೆಲವು ಸ್ಪರ್ಧಿಗಳಿದ್ದಾರೆ, ಅವ್ರು ಮಾತ್ರ ಚೆನ್ನಾಗಿ ಹಾಲು ಕುಡಿತಿದ್ದಾರೆ. ಈಗ ಹೊಟ್ಟೆ ಉರ್ಕೊಳ್ತಿದ್ದಾರೆ. ಏನಪ್ಪ ನಾವು ಏನೋ ಅಂದ್ಕೊಂಡಿದ್ದು, ಎಷ್ಟು ಚೆನ್ನಾಗಿದ್ದಾನಲ್ಲಪ್ಪ ಇವನು ಅಂತ ಕೆಲವು ರೋಗಿಷ್ಟ ಮನಸ್ಸುಗಳು ಅಂದ್ಕೊಳ್ತಾ ಇದ್ದಾವೆ ಅಷ್ಟೇ. ಅವು ಕಲ್ಚರಲ್ ಫೀಲ್ಡ್ಗೆ ಸೇರಿದ್ದು. ಆ ಫೀಲ್ಡ್ನವರು ಅವರಷ್ಟು ಮಾನಸಿಕವಾಗಿ ದುಷ್ಟರಲ್ಲ. ಇಡೀ ಘಟನೆ ಕೆಟ್ಟ ಕನಸಾಗತ್ತಾ ನಿಮ್ಮ ಪಾಲಿಗೆ, ಅದು ಬೆಳೆಸ್ತೀರಾ ಅಂತ? ಅದು ನನ್ನೊಬ್ಬನ ಮೇಲಿಲ್ಲ ಅಲ್ಲ ರಮಾಕಾಂತ್. ಇದೆಲ್ಲ ಮುಗೀತು. ಅದಕ್ಕೆ ನಾನು ಹೇಳ್ತಿರೋದು ವಚನಗಳ ಬಗ್ಗೆನೋ ಬೇರೆದ್ರ ಬಗ್ಗೆ ಕರೀರಿ ಅಂತ. ಬುಧವಾರದ ಇನ್ಸಿಡೆಂಟ್ ಹೇಳಿದೆ, ಸುಟ್ಟಾಕ್ಬಿಡ್ತಿದ್ದು, ಡಿಸ್ಟರ್ಬ್ ಆಗಿದ್ದೆ ಅಂತ. ಮಂಗಳವಾರ ರಾತ್ರಿ ಸುಮಾರು 2 ಗಂಟೆಯಿಂದ 3:15-3:15ವರೆಗೂ ನಾನು ಸುಮ್ಮನೆ ಈ ಕಣ್ಣು ಹೀಗಿಟ್ಕೊಂಡು ಎಷ್ಟು ಹತ್ತಿದ್ದೀನಿ ಅಥವಾ ನರಳಿದ್ದೀನಿ ನನಗೆ ಮಾತ್ರ ಗೊತ್ತು. ನನಗೆಲ್ಲಿ ಕೇಳ್ತಾ ಇದ್ದೆ, ನಾನು ಏನು ತಪ್ಪು ಮಾಡ್ತೀನಿ ಅಂತ ತಿರುಗಿ ಇಲ್ಲಿ ನುಗ್ಗಿದ್ರಿ ನನ್ನನ್ನು. ನಿಮ್ಗಳ ಜೊತೆ ಇರೋ ಅರ್ಹತೆ ನನಗಿಲ್ವಾ? ಬಂದುಬಿಟ್ಟಿದ್ದೆ ನಾನು. ಆಲ್ಮೋಸ್ಟ್ ಭಾಳ ಬಂದು ನಿಮ್ಗೆ ತರ್ತಾ ಇದ್ದೆ, ನಿಮ್ಮ ಕೈ ಕೊಡಬೇಕು, ನಿಮ್ಮ ಜೊತೆ ಓಡಾಡಬೇಕು. ತಿರುಗಿ ತಿಳಿಬಿಟ್ರಲ್ಲ ನನ್ನನ್ನು. ನಾನು ಏನಂತ ಅನ್ಯಾಯ ಮಾಡಿದ್ದೆ, ಪಾಪ ಮಾಡಿದ್ದೆ. ಬಿಡಿ, ನಿಮಗೆ ಅರ್ಥ ಆಗೋದಿಲ್ಲ, ಬೇರೆ ಹತ್ರ ಮಾತಾಡೋಣ. 1 ಗಂಟೆ ಕಾಲ ಸಮಾಧಾನ ಆಯಿತು. ಸಮಾಧಾನ ಬಿಡಿ, ಇದೇ ಬೇರೆ. ನನ್ನಲ್ಲಿರೋದೇ ಬೇರೆ. ನನಗಿಷ್ಟ ಆಗಲಿಲ್ಲ ಇದು, ಈಗಲೂ ಇಷ್ಟ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಮಾನ್ಯ ಆಗೋದಿಲ್ಲ. ಯಾಕೆಂದರೆ ನೀವು ಆ ದಾರಿಲಿ ನಡಿಬೇಕಾಗತ್ತೆ. ಅಗ್ನಿಯ ಸುಡುವಲ್ಲಿಂದರೆ ಅಗ್ನಿ ಶ್ರೀಧರನಲ್ಲ, ನನಗೆ ಅಗ್ನಿಯ ಅಂಶ ಇರುತ್ತೆ. ಆ ಎಲ್ಲ ಅಂಶಗಳು, ನೀರು, ಗಾಳಿ ಎಲ್ಲ ಸೇರಿ ನನ್ನನ್ನು ಮಾಡಿರುತ್ತೆ. ಅಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ನನಗೆ ವಿಶ್ವದ ಬಗ್ಗೆ, ಗೋಪ್ಯತೆ ಬಗ್ಗೆ, ಆಂತರ್ಯದ ನಡಿಗೆ ಬಗ್ಗೆ ಬಹಳ ಇದಿಟ್ಕೊಂಡಿರೋನು ನಾನು, ಭಾಳ ಆಚರಣೆಯಲ್ಲಿರೋನು ನಾನು. ಆ ರಾತ್ರಿ ನಾನು ನರಳಿರೋದು ಬಹುಶಃ ಈ ನಡುವೆ ನರಳೇ ಇಲ್ಲ. ಆ ಥರ ನರಳದ್ದು ಅವತ್ತು ಆ ಪೊಲೀಸ್ ಬಂದಾಗ ಆ ನೆಟ್ಟಿಡ್ಕೊಂಡು ಆಕಾಶ ನೋಡ್ತಾ, ನಾನು ಯಾರ್ಯಾರ ಜೊತೆ ಏನೇನು ಮಾತನಾಡೋಕ್ಕೆ ಶುರು ಮಾಡಿದ್ದೆ ಅನ್ನೋದನ್ನು ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದು ಯಾರಿಗೆ ಅಂದರೆ, ಸ್ವಲ್ಪ ಒಬ್ಬರು ಕವಿಯತ್ರಿ ಇದ್ದಾರೆ, ಪ್ರತಿಮಾ ನಂದಕುಮಾರ್ ಅಂತ, ಒಂದು 3 ತಿಂಗಳಿಂದ ಮಾತಾಡ್ತಿದ್ದಂಥ ಅವರಿಗೆ ಆ ದಾರಿಲಿ ಸ್ವಲ್ಪ ಹೋಗಿ ಫುಲ್ ಇದಂತ ಕಳಿಸ್ಕೊಂಡು ನನಗೆ ಗೊತ್ತಿರೋ ಸ್ವಲ್ಪ ಜನದ ಮೂಲಕ ಹಿಂಗಿದೆ ಹೀಗಿದೆ ಅಂತ ಹೇಳಬೇಕು. ನಾನು ಬೇರೆ ಇದ್ದಾವೆ. ಅಗ್ನಿ ಅನಾಹುತಗಳು ಕಡೆಯಲ್ಲಿ 1.5 ಗಂಟೆ ಸ್ವಲ್ಪ ಸಮಾಧಾನ ಆಗಿ, ಏನೂ ಆಗಲ್ಲ, ಬೇಗ ನೀನು ಬರ್ತೀಯ, ನಾವು ನೀನು ಜೊತೆಲಿ ಕೈ ಹಿಡ್ಕೊಂಡು ಓಡಾಡ್ತೀವಿ ಅನ್ನೋ ಒಂದು ಅಶ್ಯೂರೆನ್ಸ್ ಸ್ವಲ್ಪ ಮಟ್ಟಿಗೆ ಬಂದಿದೆ. ಅಗ್ನಿ ಅನಾಹುತಗಳಾಗಲ್ಲ ಇನ್ಮೇಲೆ ಹಾಗಾದರೆ? ಇಲ್ಲ, ಯಾವ ಅನಾಹುತ ಮಾಡಲಿ, ಏನು ಅನಾಹುತ ಹೇಳಿ. ನನಗೆ ಸಿಟ್ಟಿರೋದಲ್ಲ ಇವ್ರುಗಳ ಬಗ್ಗೆ. ಅವ್ರು ಹೋಗಿ ನಾನು ಸುಮ್ಮನೆ ಸಿಟ್ಟಿನಲ್ಲಿ ಹೇಳಿದೆ, ಹೋಗಿ ಚಪ್ಪಿ ಹೊಡೆಯೋಕ್ಕಾಗತ್ತಾ? ಅದು ಕಾನೂನು ವಿಷಯ ಅಲ್ಲ, ಸಾಧ್ಯನಾ ರಮಾಕಾಂತ್? ಇದು ಅಗ್ನಿ ಶ್ರೀಧರ್ ಅವರ ಮಾತುಗಳಾಗಿತ್ತು. ಅಗ್ನಿ ಪರೀಕ್ಷೆ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ, ಊಹಾಪೋಹಗಳ ಬಗ್ಗೆ, ಸತ್ಯ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅಗ್ನಿಯವರ ಬಾಯಿಂದನೇ ಸಾಕಷ್ಟು ಮಾತುಗಳನ್ನು ಕೇಳಿದ್ದೀರಿ. ಪರೀಕ್ಷೆ ಮುಗಿದಿದೆ, ನಿರ್ಧಾರ ನಿಮ್ಮದು. ಥ್ಯಾಂಕ್ ಯು.